ಹಲೋ, ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ಬುಕ್ ಮೆಟಾ ಬಿಸ್ನೆಸ್ ಸೂಟ್ ಪೇಜ್ನ ಹೇಗೆ ಓಪನ್ ಮಾಡೋದು ಆ್ಯಂಡ್ ಅದರ ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ನಿಮಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಮೊದಲಿಗೆ ನಮ್ಮ ಬಳಿ ಫೇಸ್ಬುಕ್ ಬಿಸ್ನೆಸ್ ಸೂಟ್ ಪೇಜ್ ಯಾಕೆ ಮಾಡ್ತಾರೆ ಆ್ಯಂಡ್ ಅದರ ಯೂಸ್ಫುಲ್ ಏನು ಆ್ಯಂಡ್ ವೈ ಇಟ್ ಈಸ್ ಯೂಸ್ಡ್ ಫಾರ್ ಅ ಬಿಸ್ನೆಸ್ ಪೀಪಲ್ ಅಂತ ಅಂದರೆ, ನಮಗೆ ಯಾವುದಾದ್ರೂ ಬಿಸ್ನೆಸ್ ಇರ್ತದೆ ಅಥವಾ ಕ್ಲೈಂಟ್ ವರ್ಕ್ಸ್ಗಳಿರ್ತದೆ. ಸೊ ಅವರಿಗೆ ನಾವು ಮೆಟಾ ಆ್ಯಡ್ಸ್ಗಳು ಆ್ಯಂಡ್ ಆ್ಯಡ್ ಕ್ಯಾಂಪೇನ್ಗಳು ಇದೆಲ್ಲ ಪ್ರೋಸೆಸ್ ಮಾಡಬೇಕಂತ ಇದ್ದರೆ ನಮಗೆ ಮೊದಲು ಫೇಸ್ಬುಕ್ ಬಿಸ್ನೆಸ್ ಸೂಟ್ ಪೇಜು ಇರಲೇಬೇಕಾಗ್ತದೆ. ಫೇಸ್ಬುಕ್ ಬಿಸ್ನೆಸ್ ಸೂಟ್ ಪೇಜ್ ಅಂತ ಹೇಳಿದರೆ ಆ ಒಂದು ಪೇಜನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ಅಂತ ಹೇಳಿದರೆ ಆ್ಯಡ್ ಕ್ಯಾಂಪೇನ್ಸ್ಗಳಾಗಿರ್ಬೋದು ಆ್ಯಂಡ್ ಆಲ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ಗಳು ರಿಲೇಟೆಡ್ ಟು ದ್ಯಾಟ್ ಬಿಸ್ನೆಸ್ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಫೇಸ್ಬುಕ್ ಮೆಟಾ ಬಿಸ್ನೆಸ್ ಸೂಟ್ ಮೋರ್ ದೆನ್ 3.2 ಬಿಲಿಯನ್ ಪೀಪಲ್ ಆರ್ ಯೂಸಿಂಗ್ ಮೆಟಾ ಸೋರ್ಸ್. ಅದನ್ನು ಮೆಟಾ ಸೋರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ರೀಸನ್ನಿಂದ ನಾವು ಮೆಟಾ ಸೋರ್ಸ್ನ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಆ ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಒಂದು ಬಿಸ್ನೆಸ್ ಅನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಡೆವಲಪ್ ಮಾಡಬೇಕಂತ ಇದ್ದರೆ ನಮ್ಮ ಬಳಿ ಮೊದಲು ಬಿಸ್ನೆಸ್ ಪೇಜ್ ಇರಬೇಕು. ಆ ಬಿಸ್ನೆಸ್ ರಿಲೇಟೆಡ್ ಒಂದು ಪೇಜನ್ನು ನಾವು ಮಾಡಬೇಕಾಗ್ತದೆ. ಸೊ ಆ ಪೇಜನ್ನು ಹೇಗೆ ಮಾಡೋದು ಆ್ಯಂಡ್ ಅದರ ಆಪ್ಟಿಮೈಸೇಷನ್ ಹೇಗೆ ಆ್ಯಂಡ್ ಅದರ ಫರ್ದರ್ ಪ್ರೋಸೆಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮ ಬಳಿ ಏನಿರಬೇಕಂತ ಹೇಳಿದರೆ ಒಂದು ಫೇಸ್ಬುಕ್ ಮೇನ್ ಅಕೌಂಟ್ ಇರಲೇಬೇಕು. ಈ ಸೃಜನ್ ರೂಟ್ಸ್ ಅಂತ ಕಾಣಿಸ್ತಾ ಉಂಟಲ್ಲ, ಈ ಸೃಜನ್ ರೂಟ್ಸ್ ಅನ್ನೋದು ಇವಾಗ ನನ್ನ ಅಕೌಂಟ್, ನನ್ನ ಫೇಸ್ಬುಕ್ ಮೇನ್ ಅಕೌಂಟ್. ಇದರ ಅಂಡರ್ ಏನು ಮಾಡ್ತಾ ಹೋಗೋದು, ಸೃಜನ್ ರೂಟ್ಸ್ ಅಂತ ಕಾಣಿಸ್ತಾ ಇದ್ದರೆ ಇದು ಮೇನ್ ಅಕೌಂಟ್. ಇದರ ಅಂಡರ್ ನೀವು ಏನು ಮಾಡಬೇಕಂತ ಹೇಳಿದರೆ ಮೆಟಾ ಬಿಸ್ನೆಸ್ ಸೂಟ್ ಪೇಜನ್ನು ಮಾಡ್ತಾ ಹೋಗುವಂಥದ್ದು. ಅರ್ಥ ಆಯ್ತಾ? ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅವ್ರ ಪೇಜ್ ಅಂತ ಕಾಣಿಸ್ತಾ ಉಂಟು. ಇಲ್ಲಿ ಕೂಡ ನೀವು ಏನು ಮಾಡ್ಬೋದು, ಮೆಟಾ ಬಿಸ್ನೆಸ್ ಸೂಟ್ ಪೇಜನ್ನು ಮಾಡ್ಬೋದು. ಅಥವಾ ಇಲ್ಲಿ 9 ಡಾಟ್ ಕಾಣಿಸ್ತಾ ಉಂಟಲ್ಲ, ಈ 9 ಡಾಟ್ ಮೂಲಕನೂ ನೀವು ಏನು ಮಾಡ್ಬೋದು, ಮೆಟಾ ಬಿಸ್ನೆಸ್ ಸೂಟ್ ಪೇಜನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಏನಂತ ಹೇಳಿದರೆ, ನಿಮಗೆ ಮೆಟಾ ಬಿಸ್ನೆಸ್ ಸೂಟ್ ಪೇಜ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಮೇನ್ ಅಕೌಂಟ್ ಏನಾಗಿರಬೇಕು, ಟಾಪಲ್ಲಿ ಇರಲೇಬೇಕು. ಸೊ ಇದನ್ನು ಸ್ವಿಚ್ ಮಾಡಿಕೊಂಡೇ ಇರಲೇಬೇಕು. ಸೊ ಇದನ್ನು ಸ್ವಿಚ್ ಮಾಡ್ಕೊಂಡಾದ ಮೇಲೆ ಇದರ ಅಂಡರ್ ಎಷ್ಟು ಸಹ ಪೇಜಸ್ಸನ್ನು ಮಾಡ್ತಾ ಹೋಗ್ಬೋದು. ಅರ್ಥ ಆಯಿತಾ? ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅವ್ರ ಪೇಜ್ ಅಂತ ಕಾಣಿಸ್ತಾ ಉಂಟು, ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಥವಾ ಇಲ್ಲಿ 9 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಜಸ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಜಸ್ಸನ್ನು ಮಾಡ್ಬೋದು. ಇಲ್ಲಿ ಫಸ್ಟು ಸಿ ಆಲ್ ಪ್ರೊಫೈಲ್ಸ್, ಇಲ್ಲಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅವ್ರ ಪೇಜ್ ಅಂತ ಕಾಣಿಸ್ತಾ ಉಂಟು. ಏನು ಮಾಡಿ ಅಂತ ಹೇಳಿದರೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅವ್ರ ಪೇಜಿಗೆ ಕೊಡಿ. ಪರ್ಸನಲ್ ಪ್ರೊಫೈಲ್ ಆರ್ ಬಿಸ್ನೆಸ್ ಪ್ರೊಫೈಲ್ ಯಾವುದಾದ್ರೂ ಒಂದು ಕೊಡಿ. ಪಬ್ಲಿಕ್ ಪೇಜಾ, ಓಕೆ, ನೆಕ್ಸ್ಟ್ ಅಂತ ಕೊಡಿ. ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ. ಇಲ್ಲಿ ಪೇಜ್ ನೇಮ್ ರಿಕ್ವೈರ್ಡ್ ಅಂತ ಕಾಣಿಸ್ತಾ ಉಂಟು. ನಾನು ಜಸ್ಟ್ ಕುರ್ಗ್ ಅಥವಾ ರೂಟ್ಸ್ ಡಿಜಿಟಲ್ ಅಂತ ಕೊಡ್ತೀನಿ. ಕ್ಯಾಟಗರಿ ಡಿಜಿಟಲ್ ಕ್ರಿಯೇಟರ್ ಅಂತ ಕೊಡ್ತೀನಿ. ಬಯೋ ಆಪ್ಷನ್ ದಿ ಬೆಸ್ಟ್ ಡಿಜಿಟಲ್ ಕ್ರಿಯೇಟರ್ ಅಂತ ಕೊಟ್ಟೆ. ಕ್ರಿಯೇಟ್ ಅ ಪೇಜ್ ಕೊಡಿ. ನೆಕ್ಸ್ಟ್ ಕ್ರಿಯೇಟ್ ಅ ಪೇಜ್ ಕೊಟ್ಟಾದಮೇಲೆ ನಿಮ್ಮ ವೆಬ್ಸೈಟ್ ಕೇಳ್ತದೆ. ವೆಬ್ಸೈಟ್ ಇದ್ದರೆ ನಿಮ್ಮ ವೆಬ್ಸೈಟನ್ನು ಮೆನ್ಷನ್ ಮಾಡಿ. ಸೊ ನಂಬರ್ ಇದ್ದರೆ ಇಂಡಿಯಾ ಕೊಡಿ. ಇಲ್ಲಿ ನಂಬರನ್ನು ಹಾಕಿ ಜಸ್ಟ್ ರ್ಯಾಂಡಮ್ ಆಗಿ ಸಮಥಿಂಗ್ ನಂಬರನ್ನು ಕೊಡಿ, ಅಥವಾ ವ್ಯಾಲಿಡ್ ನಂಬರೇ ಕೊಡಿ. 9632557959. ಓಕೆ. ಸೊ ಇಮೇಲ್ ಅಡ್ರೆಸ್ಸನ್ನು ಕೊಡಿ. ನೆಕ್ಸ್ಟ್ ಲೊಕೇಶನ್, ನಿಮ್ಮ ಅಡ್ರೆಸ್ಸನ್ನು ಕೊಡಿ. ನಿಮ್ಮ ಲೊಕೇಶನ್ ಯಾವುದಿದೆ ಆ ಲೊಕೇಶನ್ನ ಕೊಡಿ. ಟೌನ್ ಆರ್ ಸಿಟಿ, ಉಡುಪಿ ಅದು ಬೇಕಿದ್ರೆ ಕೊಡಿ. ಟೌನ್ ಆರ್ ಸಿಟಿ ಯಾವುದು, ಮಾಂಡವಿ ಅಂತ ಕೊಡ್ತೀನಿ ನಾನು. ಯಾವುದಾದ್ರೂ ನಿಮ್ಮ ಟೌನ್ ಸಿಟಿ ರಿಲೇಟೆಡ್ ಏನಾದರೂ ಕೊಡಿ. ಟೌನ್ ಆರ್ ಸಿಟಿ ಉಡುಪಿ ಅಂತಲೇ ಕೊಡ್ತೀನಿ ನಾನು. ಹಾಗೆ ಉಡುಪಿ ಅಂತಲೇ ಕೊಡಿ. ಅದಕ್ಕೆ ಪಾಸ್ ಕೋಡ್ ಹಾಕಿ 231 ಅಂತ ಹಾಕಿ. ಇಲ್ಲಿ ಪೀಪಲ್ ನಿಮ್ಮ ಲೊಕೇಶನ್ ಆರ್ಸ್ ಕೇಳ್ತದೆ. ಸೊ ಲೊಕೇಶನ್ ಆರ್ಸ್ ಕೊಡಿ. ಆಲ್ವೇಸ್ ಓಪನಾ ಅಥವಾ ಓಪನ್ ಆ್ಯಟ್ ಸೆಲೆಕ್ಟೆಡ್ ಆರ್ಸಾ ಅದು ಕೊಡಿ. ನೆಕ್ಸ್ಟ್ ಕೊಡಿ. ಇಲ್ಲಿ ಪೇಜ್ ಹೆಲ್ತ್ ಕಾಣಿಸ್ತಾ ಉಂಟಲ್ಲ, ನಿಮ್ಮ ಪೇಜ್ ಎಷ್ಟು ಚೆನ್ನಾಗಿದೆ, ಎಫಿಷಿಯೆಂಟ್ ಆಗಿದೆ, ನೀವು ಹಾಕಿರೋ ಇನ್ಫಾರ್ಮೇಷನ್ ಸೂಟೇಬಲ್ ಇದೆಯಾ ಅಂತ ಕೊಡ್ತಾ ಇದೆ. ಆ್ಯಡ್ ಪ್ರೊಫೈಲ್ ಪಿಕ್ಚರ್ ಅವ್ರ ಕವರ್ ಪಿಕ್ಚರ್ ಕೇಳಿಸ್ತಾ ಉಂಟು. ಪ್ರೊಫೈಲ್ ಪಿಕ್ಚರ್ ಅಂತ ಹೇಳಿದರೆ ಇಲ್ಲಿ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಲೋಗೋಸನ್ನು ಹಾಕಿ, ಇಲ್ಲಿ ಕವರ್ ಇಮೇಜನ್ನು ಹಾಕಿ. ನಾನು ಡೆಮೋ ಆಗಿ ನಿಮಗೆ ತೋರಿಸ್ತಾ ಇರೋದ್ರಿಂದ ನಾನು ರ್ಯಾಂಡಮ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಡ್ ಆ್ಯಕ್ಷನ್ ಬಟನ್ ಇದ್ದರೆ ಆ್ಯಡ್ ಆ್ಯಕ್ಷನ್ ಬಟನ್ ಕೂಡ ಕೊಡಿ. ಇಲ್ಲ, ನಾನು ನೆಕ್ಸ್ಟ್ ಕೊಡ್ತಾ ಇದ್ದೀನಿ.
ವಾಟ್ಸಪ್ ನಂಬರ್ ಇದ್ದರೆ ಬಿಸ್ನೆಸ್ ವಾಟ್ಸಪ್ ನಂಬರ್ ಇದ್ದರೆ ಬಿಸ್ನೆಸ್ ವಾಟ್ಸಪ್ ನಂಬರ್ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಕೊಡಿ, ನೆಕ್ಸ್ಟ್ ಕೊಡಿ, ಡನ್ ಕೊಡಿ. ಇವಾಗ ನಿಮ್ಮ ಫೇಸ್ಬುಕ್ ಮೆಟಾ ಬಿಸ್ನೆಸ್ ಸೂಟ್ ಪೇಜ್ ಓಪನ್ ಆಗಿದೆ. ಸೊ ಇದು ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದು ಡ್ಯಾಶ್ಬೋರ್ಡ್. ಆ್ಯಂಡ್ ಇದರ ಥ್ರೂ ನೀವು ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ಅಂತ ಹೇಳಿದ್ರೆ ಮೆಟಾ ಆ್ಯಡ್ಸ್ಗಳಾಗಿರ್ಬೋದು, ಮೆಟಾ ಆ್ಯಡ್ಸಲ್ಲಿ ಬಂದಿರುವಂಥ ರಿಸಲ್ಟ್ಸ್ಗಳು, ನೀವು ಸ್ಪಾನ್ಸರ್ಡ್ ಆ್ಯಡನ್ನು ರನ್ ಮಾಡ್ತೀರಾ, ಅದರಲ್ಲಿ ಬಂದಿರೋ ರಿಸಲ್ಟ್ಸ್ಗಳು, ಎಷ್ಟು ಜನ ಎಂಗೇಜ್ ಆಗಿದ್ದಾರೆ, ಅದರ ಅನಾಲಿಟಿಕ್ಸ್ಗಳು, ಯಾರು ಕನ್ವರ್ಷನ್ ಆಗಿದ್ದಾರೆ, ಬೈ ಮಾಡಿದ್ದಾರೆ, ಓವರ್ ಆಲ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಆ್ಯಡ್, ಇದು ಎಲ್ಲಿ ಬರ್ತದೆ? ಈ ಡ್ಯಾಶ್ಬೋರ್ಡ್ಸ್ಗಳು, ಇನ್ಸೈಟ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಆ್ಯಂಡ್ ಮೆಟಾ ಬಿಸ್ನೆಸ್ ಸೂಟ್ ಎಲ್ಲ ಕಾಣಿಸ್ತಾ ಉಂಟಲ್ಲ, ಇಲ್ಲಿ ನಿಮ್ಮ ಕಂಪ್ಲೀಟ್ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನು ನೋಡ್ಬೋದು, ಮೆಟಾ ಆ್ಯಡನ್ನು ರನ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡಿರಬೇಕು, ನಿಮ್ಮ ಮೆಟಾ ಬಿಸ್ನೆಸ್ ಸೂಟ್ ಪೇಜನ್ನು ಓಪನ್ ಮಾಡಿ ಇರಬೇಕಾಗ್ತದೆ. ಇದು ಹೀಗೆ ಬರ್ತದೆ. ಸೊ ನೀವು ಇದನ್ನು ಮತ್ತೆ ಆಪ್ಟಿಮೈಸ್ ಮಾಡ್ತಾ ಹೋಗುವಂಥದ್ದು. ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್, ಅಬೌಟ್ ಸೆಕ್ಷನ್, ರಿವ್ಯೂ ಸೆಕ್ಷನ್, ಫಾಲೋವರ್ ಸೆಕ್ಷನ್, ಇದೆಲ್ಲ ಆಪ್ಟಿಮೈಸ್ ಮಾಡ್ತಾ ಹೋಗುವಂಥದ್ದು. ಕವರ್ ಫೋಟೋನ ಹಾಕಿ ಆಪ್ಟಿಮೈಸ್ ಮಾಡಿ ಬಿಸ್ನೆಸ್ ಪೇಜ್ ಸೆಟಪ್ಪನ್ನು ಮಾಡಿ ನೆಕ್ಸ್ಟ್ ಫರ್ದರ್ ಆ್ಯಡ್ ಪ್ರೋಸೆಸ್ಸಿಗೆ ಹೋಗುವಂಥದ್ದು. ಆ್ಯಂಡ್ ನೀವು ಫರ್ದರ್ ಮೆಟಾ ಆ್ಯಡ್ಗೆ ಹೋಗುವ ಮುಂಚೆ ಇದ್ರ ರಿಲೇಟೆಡ್ ಸೇಮ್ ಇನ್ಸ್ಟಾಗ್ರಾಮ್ ಪೇಜನ್ನು ಮಾಡಬೇಕು. ಅದರಲ್ಲಿ ಕೂಡ ಸೇಮ್ ಕವರ್ ಪೇಜ್ ಇರಬೇಕು, ಸೇಮ್ ಲೋಗೋ ಇರಬೇಕು ಆ್ಯಂಡ್ ಸೇಮ್ ಇನ್ಫಾರ್ಮೇಷನ್ ಇರಬೇಕು. ಅದನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಿಗೆ ಲಿಂಕ್ ಮಾಡಿ ನೆಕ್ಸ್ಟ್ ನೀವು ಏನು ಮಾಡ್ತೀರಾ, ಆ್ಯಡನ್ನು ರನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದರ ಬಗ್ಗೆ ಇನ್ನೂ ನಾನು ಡೀಟೇಲ್ಡ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.